ಸರ್, ನೀವು ಮಹೇಂದ್ರ ಸಿಂಗ್ ಧೋನಿ ಥರ ಕೂಲಾಗಿರಬೇಡಿ. ವಿರಾಟ್ ಕೊಹ್ಲಿ ಥರ ಆಡಿ. ಬೌಂಡ್ರಿ ಹೊಡಿರಿ, ಸಿಕ್ಸರ್ ಹೊಡಿರಿ. ಯಾವುದಕ್ಕೂ ಹೆದರಬೇಡಿ. ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರ ಬೆಂಬಲಿಗರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಸ್ ಸಿ ಮಹದೇವಪ್ಪ, ಕೆ ಎನ್ ರಾಜಣ್ಣ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್ ಮತ್ತು ಬೈತಿ ಸುರೇಶ್ ಹೇಳಿದ್ದಾರೆ. ಧೋನಿ ಥರ ಕೂಲಾಗಿರಬೇಡಿ, ವಿರಾಟ್ ಕೊಹ್ಲಿ ಥರ ಬೌಂಡ್ರಿ ಸಿಕ್ಸರ್ ಹೊಡಿರಿ ಅಂದರೆ ಏನರ್ಥ ಗೊತ್ತಾ ವೀಕ್ಷಕರೇ? ನೀವು DCM DK ಶಿವಕುಮಾರ್ ತಂತ್ರಗಾರಿಕೆ ಬಗ್ಗೆ ಸುಮ್ಮನಿರಬೇಡಿ. ನೀವು ಕೂಡ ಸರಿಯಾದ ರೀತಿಯಲ್ಲಿ ತಿರುಗೇಟ್ ಕೊಡಿ ಅಂತ ಅರ್ಥ. ಇತ್ತೀಚೆಗೆ DK ಶಿವಕುಮಾರ್ದು ಅತಿಯಾಗಿದೆ. ಎಲ್ಲದರಲ್ಲೂ ಮೂಗು ತೂರಿಸ್ತಿದ್ದಾರೆ. ದಾವಣಗೆರೆ ಉಪಚುನಾವಣೆಗೆ ಸಂಬಂಧಿಸಿದಂತೆ ಮುಸ್ಲಿಮರ ವಿಷಯದಲ್ಲಿ ಸಮಸ್ಯೆ ಆಗಲಿಕ್ಕೆ ಮುಖ್ಯವಾದ ಕಾರಣವೇ DK ಶಿವಕುಮಾರ್. ಪಕ್ಷದಿಂದ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದರಲ್ಲಿ ಲೇಟ್ ಮಾಡಿದರು. ಸಿದ್ದರಾಮಯ್ಯ ಬೆಂಬಲಿಗರು ಅನ್ನುವ ಕಾರಣಕ್ಕೋಸ್ಕರವೇ ಜಮೀರ್ ಅಹಮದ್ ಖಾನ್, ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ವಿರುದ್ಧ ಹೈಕಮಾಂಡ್ಗೆ ಸುಳ್ಳು ವರದಿಯನ್ನು ಕೊಟ್ಟರು. ಅಬ್ದುಲ್ ಜಬ್ಬಾರ್ ಅವರಾಗಿ ರಾಜೀನಾಮೆ ಕೊಟ್ಟಿದ್ದರೂ ಅವರನ್ನು ಪಕ್ಷದಿಂದ ಅಮಾನತು ಮಾಡಿದರು. ನಸೀರ್ ಅಹಮದ್ ಅವರನ್ನು ವಜಾ ಮಾಡಿಸಬೇಕು ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೈಯಲ್ಲಿ ಒತ್ತಡ ಇರಿಸಿದವು. ಕಡೆಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಪಕ್ಷ ಕೆಂಡಾಮಂಡಲಾಗಿದೆ, ಹೈಕಮಾಂಡ್ ಕೋಪಗೊಂಡಿದೆ, ಅವರನ್ನು ಮುಂದೆ ನಡೆಯುವಂಥ ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಕಿತ್ತಾಕಲಾಗತ್ತೆ ಅಂತ ಮಾಧ್ಯಮಗಳಲ್ಲಿ ಪ್ಲಾಂಟ್ ಮಾಡಿಸಿದರು. ಇದರಿಂದ ಪಕ್ಷಕ್ಕೂ ತೊಂದರೆ ಆಗ್ತಿದೆ, ಮುಸ್ಲಿಮರಿಗೂ ತೊಂದರೆ ಆಗ್ತಿದೆ. ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಇದರ ಬಿಸಿ ಅನುಭವಿಸ್ಬೇಕಾಗತ್ತೆ. DK ಶಿವಕುಮಾರ್ ಇಷ್ಟೆಲ್ಲ ಮಾಡ್ತಿದ್ರು, ನೀವು ಮೌನವಾಗಿ ಕೂತಿರೋದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷ 140 ಸೀಟ್ ಗೆಲ್ಲಲಿಕ್ಕೆ ನಿಜವಾದ ಪ್ರಮುಖವಾದ ಕಾರಣ ನೀವು. DK ಶಿವಕುಮಾರ್ ಅವರಿಗೆ ರಾಮನಗರ ಜಿಲ್ಲೆ ಬಿಟ್ಟರೆ ಬೇರೆ ಕಡೆ ಪ್ರಭಾವ ಇಲ್ಲ. ಒಕ್ಕಲಿಗ ಸಮುದಾಯದ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಇರಲಿ, ಲೇಔಟ್ ಕೃಷ್ಣಪ್ಪ ಇರಲಿ, ಚಲವರಾಯಸ್ವಾಮಿ ಇರಲಿ, ಪಿರಿಯಾಪಟ್ಟಣದ ವೆಂಕಟೇಶ್ ಅವರು ಇರಲಿ, ಯಾರೊಬ್ಬರೂ ಕೂಡ DK ಶಿವಕುಮಾರ್ ನಮ್ಮ ನಾಯಕ ಅಂತ ಹೇಳಲ್ಲ. ನೀವು ಯಾಕೆ ಹೆದರ್ತಿದ್ದೀರಿ? ನೀವು ಒಮ್ಮೆ ಗುಡುಗಿದ್ರೆ DK ಶಿವಕುಮಾರ್ ಮುದುರ್ಕೊಂಡು ಕೂತ್ಕೊಳ್ತಾರೆ. ನೀವು ಸುಮ್ಮನಿದ್ರಿ ಅನ್ನೋ ಕಾರಣಕ್ಕೆ ಇವರು ಇಷ್ಟೆಲ್ಲ ಮಾಡ್ತಿದ್ದಾರೆ. ನೀವು ಒಮ್ಮೆ ಮೈ ಕೊಡವಿ ಎದ್ದು ಬನ್ನಿ, ಅವರು ಅದು ಹೇಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ನೋಡೋಣ. ಹಾಗಂತ ಬೆಂಬಲಿಗರು ಸಿದ್ದರಾಮಯ್ಯ ಅವರಿಗೆ ಬಹಳ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಮಾತ್ರ ಅಲ್ಲ, ಒಳ ಮೀಸಲಾತಿ ವಿಷಯ ಇರಲಿ ಅಥವಾ ಇನ್ನೊಂದು ವಿಷಯ ಇರಲಿ, ನೀವು ಒಂದು ಮಾತು ಹೇಳಿದರೆ ಎಲ್ಲರೂ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ KH ಮುನಿಯಪ್ಪ ಅವರನ್ನು ಕರೆದು ಮಾತಾಡಿ, ಅವರು ಕೇಳ್ತಾರೆ. ಅದೇ ರೀತಿ ಬೇರೆ ವಿಷಯಗಳಲ್ಲೂ ಕೂಡ ಸಂಬಂಧಪಟ್ಟವರನ್ನು ಕರೆದು ಮಾತನಾಡಿ ನೀವೇ ಎಲ್ಲದರಲ್ಲೂ ಲೀಡ್ ತಗೊಳ್ಳಿ. ಅದೇ ರೀತಿ ಜಾತಿ ಸಮೀಕ್ಷೆ ವಿಷಯದಲ್ಲೂ ಕೂಡ ಯಾರಿಗೂ ಈಲ್ಡ್ ಆಗಬೇಡಿ. ಎಲ್ರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ವರದಿ ಬರಬೇಕು, ಅದನ್ನು ಸರ್ಕಾರ ಒಪ್ಕೊಳ್ಬೇಕು ಅಷ್ಟೇ. ಇದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗಬಾರ್ದು ಅಂತ ಸಚಿವರು ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದಾರಂತೆ. ಆ ಕಡೆ DK ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಿರೋ ಇಲ್ವೋ ಅಂತ ಹೈಕಮಾಂಡನ್ನು ಕ್ಲಿಯರ್ ಆಗಿ ಕೇಳಿಬಿಡಬೇಕು ಅಂತಲೇ ದೆಹಲಿಗೆ ಹೊರಟಿದ್ದಾರೆ. ಅವರು ಆ ಕಡೆ ಹೊರಡ್ತಿದ್ದಂತೆಯೇ ಸಿದ್ದರಾಮಯ್ಯ ಬೆಂಬಲಿಗರು ಈ ಕಡೆ ರಹಸ್ಯವಾಗಿ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಗೆ CM ಸಿದ್ದರಾಮಯ್ಯ ತಮ್ಮ ಎಸ್ಕಾರ್ಟನ್ನು ಬಿಟ್ಟು ಖಾಸಗಿ ಕಾರ್ನಲ್ಲಿ ಬಂದಿದ್ದಾರೆ. ಆಗ ಬೆಂಬಲಿಗ ಸಚಿವರು, ನೀವು ಧೋನಿ ಥರ ಕೂಲಾಗಿರಬೇಡಿ, ವಿರಾಟ್ ಕೊಹ್ಲಿ ಥರ ಆಡಿ ಅಂತ ಸಲಹೆ ಕೊಟ್ಟಿರೋದು. ಅದು ಒಬ್ಬೊಬ್ಬರಲ್ಲ, 7 ಜನ. ನಾನು ಆಗಲೇ ಹೇಳಿದ್ನಲ್ಲ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಸ್ ಸಿ ಮಹದೇವಪ್ಪ, ಕೆ ಎನ್ ರಾಜಣ್ಣ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್ ಮತ್ತು ಬೈತಿ ಸುರೇಶ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಜೆಸ್ಟ್ ಮಾಡಿದ್ದಾರೆ. ಎಲ್ಲರೂ ಸಜೆಸ್ಟ್ ಮಾಡಿರುವಂಥ ಒಂದೇ ಒಂದು ವಿಷಯ ಏನಪ್ಪ ಅಂದರೆ, ನೀವು ಅಗ್ರೆಸಿವ್ ಆಗಿರಬೇಕು ಅಂತ. ಇದಕ್ಕೆ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಸಿದ್ದರಾಮಯ್ಯ ಶೀಘ್ರವೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿ ಅಂತ ಕೇಳ್ತೀನಿ. ಜೊತೆಗೆ ಸಚಿವ ಸಂಪುಟ ಪುನರಚನೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ.
ಒಂದು ಸಲ ಸಚಿವ ಸಂಪುಟದ ಪುನರಚನೆ ಆದರೆ ಆಟೋಮೆಟಿಕ್ ಆಗಿ ನಾಯಕತ್ವ ಬದಲಾವಣೆ ವಿಷಯದ ಚರ್ಚೆಗೆ ಬ್ರೇಕ್ ಬೀಳುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಹೇಳಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಮೀಟಿಂಗ್ ಆದಮೇಲೆ ಸಚಿವರು ಸ್ವಲ್ಪ ಖುಷಿಯಾಗಿದ್ದಾರೆ. ಇನ್ನು ಮುಂದೆ ಬಂಡೆ ಏನಾದರೂ ಮಿಸ್ ಕಾಡಿದರೆ ಟಗರು ಗುದಿಯುತ್ತೆ ಅಂತ ನಗಾಡ್ತಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಗಿನಕೆರೆ ಡೈರಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.